ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಪ್ರಮುಖವಾಗಿ ಬಹಳ ದೇಶದಲ್ಲಿ ಎಲ್ಲೂ ಚರ್ಚೆ ಇಲ್ಲದಿದ್ರು ಕೂಡ ಕರ್ನಾಟಕದಲ್ಲಿ ಮಾತ್ರ ಬಹಳ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಮತ್ತು ಕಾಂಗ್ರೆಸ್ ಅವರು ಇದರ ಬಗ್ಗೆ ಟೀಕಾ ಪ್ರಹಾರಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಕಳೆದ 18 ವರ್ಷದ ಹಿಂದೆ ಇದ್ದಂಥ ಉದ್ಯೋಗ ಖಾತರಿ ಯೋಜನೆ ಆ 18 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಲೋಪ ದೋಷಗಳನ್ನು ಸರಿ ಮಾಡುವಂಥ ದೃಷ್ಟಿಯಿಂದ ಮತ್ತು ಕಾಂಕ್ರೀಟ್ ಆಗಿ ಅಭಿವೃದ್ಧಿ ಕಾರ್ಯಗಳಾಗಬೇಕು, ಕರಪ್ಷನ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಅಂದ್ರೆ ಅವ್ರು ಹೇಳೋ ಪ್ರಕಾರ ಜಿ ಕಾಂಗ್ರೆಸ್ ಅವರು, ಬಟ್ ಹೆಸರಿರೋದು ಭಾರತ ಅಂತ, ವಿಕಸಿತ ಭಾರತ. ಈ ವಿಕಸಿತ ಭಾರತಕ್ಕೆ ಅವರು ಕಾಂಗ್ರೆಸ್ ಅವರು ಬಹಳ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ವಿಕಸಿತ ಭಾರತ ಯಾಕಿಟ್ರಿ ಅಂತ. ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶ ಈ ವಿಕಸಿತ ಭಾರತದಲ್ಲಿ ಒಂದು ಕ್ರಾಂತಿಯನ್ನು ತರಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಯಾರು ಬಡವರಿದ್ದಾರೆ ಅವ್ರಿಗೆ ಉದ್ಯೋಗ ಖಾತರಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರೋವಂಥದ್ದು. ಕಾಂಗ್ರೆಸ್ ಅವರು ಕೂಲಿ ಯಾರು ಬಡವರಿಗೆ ಕೂಲಿ ಸಿಗಬೇಕಾಯಿತು ಅದನ್ನು ಚೋರಿ ಮಾಡ್ತಾ ಇದ್ರು. ಅದಕ್ಕೆ ಕಡಿವಾಣ ಬಿದ್ದಿದೆ. ಈಗ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಈ JCB ಇಟಾಚಿ ಮಾಲೀಕರಿಗೆ ಆಲ್ಮೋಸ್ಟ್ ಆಲ್ ಎಲ್ಲ ದುಡ್ಡು ಹೋಗ್ತಾ ಇದ್ದಿದ್ದು. ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನೇ ಒಂದು ದಂಧೆ ಮಾಡ್ಕೊಂಬಿಟ್ಟಿದ್ರು, ಸುಳ್ಳು. ಅದನ್ನು ಮಾಧ್ಯಮದಲ್ಲೂ ಬಂದಿದೆ, ಈ ಕೇಂದ್ರ ಸರ್ಕಾರ ಮಾಡಿರೋಂಥ ತನಿಖೆಯಲ್ಲೂ ಕೂಡ ಬಂದಿದೆ. ಶಾಲಾ ಮಕ್ಕಳನ್ನ ನಿಲ್ಲಿಸಿರೋವಂಥದ್ದು, ಸತ್ತೋಗಿರೋರು ಯಾರು ಸತ್ತೋಗಿದ್ದಾರೆ ಅವ್ರನ್ನ ಈ ಉದ್ಯೋಗ ಖಾತರಿಯಲ್ಲಿ ಹಣ ಬಿಡುಗಡೆ ಆಗಿರೋದು, ಈ ಥರ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ. ರಾಜ್ಯ ಸರ್ಕಾರಕ್ಕೆ 17,000 ಕೋಟಿ ಬರುತ್ತೆ. ಇದರಲ್ಲಿ 60-40 ಸ್ಕೀಮಲ್ಲಿ ಸುಮಾರು 17,000 ಕೋಟಿ ರಾಜ್ಯಕ್ಕೆ ಬರ್ತದೆ. 17,000 ಕೋಟಿ ಬಂದ ಮೇಲೇ ಕಾಂಗ್ರೆಸ್ ಅವ್ರಿಗೆ ಹೊಟ್ಟೆಯಲ್ಲಿ ಹಸಿಮೆಣಸಿನ್ಕಾಯಿ ಯಾಕೆ ಹೋಯ್ತು, ಉರಿ ಯಾಕೆ ಬಂತು ನಮ್ಮ ಪ್ರಶ್ನೆ. ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಅವರ ಇಡೀ ಅವಧಿಯಲ್ಲಿ 10 ವರ್ಷದಲ್ಲಿ ಅವ್ರು ಕೊಟ್ಟಿರೋದು 2ರಿಂದ 2,500 ಕೋಟಿ ಅಷ್ಟೆ. ಕರ್ನಾಟಕದ ಯಾರು ಜನ ಇದ್ದಾರೆ, ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಅವ್ರಿಗೆ ನೀವು ಮತ್ತೆ ಉದ್ಯೋಗ ಖಾತರಿಯಲ್ಲಿ ಹಣ ಕೊಡ್ತಾ ಇರೋದು. 10,000 ಕೋಟಿ ಕೊಡೋಕ್ಕೆ ಅವ್ರಿಗೆ ಪ್ರಾಬ್ಲಮ್ ಇದೆ. ಯಾಕೆ ಅಂದರೆ ಮೊನ್ನೆ ತಾನೇ ನಾವು ವಿಧಾನಸಭಾ ಅಧಿವೇಶನದಲ್ಲಿ ಈ 2,000 ರೂಪಾಯಿ ಕೊಡ್ತಾರಲ್ಲ, ಏನೋ ಗೃಹಲಕ್ಷ್ಮಿ, ಆ ಗೃಹಕ್ಕೆ ಬರಬೇಕಾಗಿದ್ದ 2,000 ರೂಪಾಯಿ 2 ತಿಂಗಳು ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಸುಮಾರು 5,000 ಕೋಟಿ. ನಾನು ಕ್ಯಾಲೆಂಡರ್ ನೋಡಿದೆ ಮೊನ್ನೆ. ಕ್ಯಾಲೆಂಡರ್ ಆದಮೇಲೆ ಜನವರಿ ಆದಮೇಲೆ ಫೆಬ್ರವರಿ ಇತ್ತು, ಫೆಬ್ರವರಿ ಆದಮೇಲೆ ಮಾರ್ಚ್ ಆದಮೇಲೆ ಏಪ್ರಿಲು, ಮೇ, ಜೂನ್, ಜುಲೈ ಇತ್ತು. ಈ ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ, ಕ್ಯಾಲೆಂಡ್ರಲ್ಲಿ ಫೆಬ್ರವರಿ ಮಾರ್ಚ್ ತೆಗೆದು ಹಾಕ್ಬಿಟ್ಟಿದ್ದಾರೆ. ಜನವರಿ ಕೊಟ್ಟಿದ್ದಾರೆ, ಸೀದಾ ಏಪ್ರಿಲ್ಗೆ ಹೊರಟಿದ್ದಾರೆ. ಅವತ್ತು ಮುಖ್ಯಮಂತ್ರಿ ಅಧಿವೇಶನಕ್ಕೆ ಬರಲೇ ಇಲ್ಲ, ಉತ್ತರ ಕೊಡಬೇಕಾಗತ್ತೆ ಅಂತ ಫಸ್ಟ್ ದಿನ, ಆಮೇಲೆ ಬರಲೇ ಇಲ್ಲ. ಅಂದರೆ 5,000 ಕೋಟಿ ಕೊಡೋಕ್ಕೆ ಅವ್ರ ಹತ್ರ ಹಣ ಇಲ್ಲ. ಈಗ ಮಾರ್ಚ್ಗೆ ಅದನ್ನು ಬಡ್ಜೆಟಲ್ಲಿ ತೋರಿಸ್ಬೇಕಾಯಿತು, ತೋರಿಸಿಲ್ಲ. ಮೊನ್ನೆನೂ ಕೂಡ ಎಸ್ಟಿಮೇಟ್ ಬಡ್ಜೆಟ್ ಅದರಲ್ಲೂ ಬಂದಿಲ್ಲ. ಎಲ್ಲಿಂದ ಕೊಡ್ತಾರೆ ಅಂದರೆ, ಈಗ ನಿಮಗೆಲ್ಲ ಗೊತ್ತಿರೋ ರೀತಿ ಇಡೀ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿ ಇರ್ಬೋದು,
KSRTC, BMTC ಇವೆಲ್ಲದಕ್ಕೂ ಸಾವಿರಾರು ಕೋಟಿ ರೂಪಾಯಿ ಹಣ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಸರ್ಕಾರ, ಕೊಡೋಕ್ಕಾಗ್ತಾ ಇಲ್ಲ ಅವ್ರ ಕೈಗೆ. ಈ 10,000 ಕೋಟಿ ಈ ಕೇಂದ್ರ ಸರ್ಕಾರ ಮಾಡಿರೋದ್ರಿಂದ ಹೆಚ್ಚು ಹಣ ಕೂಲಿಗಾಗಿ ಜನಕ್ಕೆ ಹೋಗ್ತೈತದು, ಉದ್ಯೋಗ ಖಾತರಿಗೆ ಹೋಗ್ತೈತೆ. ಹೆಚ್ಚು ಹಣ 17,000 ಪ್ಲಸ್ 10,000. ಇದು ಸಮಸ್ಯೆ ಆಗಿರೋದು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಅವ್ರಿಗೆ ಇದರಲ್ಲಿ ಈ ವಾಲ್ಮೀಕಿ ಹಗರಣ ಇರ್ಬೋದು, ಬೇರೆ ಬೇರೆ ಹಗರಣದಲ್ಲಿ ದುಡ್ಡು ಹೊಡೆದ್ರಲ್ಲ, ಹಂಗೆ ಹೊಡಿಯೋಕ್ಕಾಗಲ್ಲ ಈಗ. ಮತ್ತೆ ಆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡೋಕ್ಕಾಗಲ್ಲ ಕಾಂಟ್ರಾಕ್ಟು. ಮೊದಲೆಲ್ಲ ಯೋಜನೆಗಳು ಲಿಮಿಟೆಡ್ ಇತ್ತು, ಕೆರೆಯಲ್ಲಿ ಹೂಳೆತ್ತುವಂಥದ್ದು ಈ ಥರದಿತ್ತು. ಈಗ ಆ ಲಿಮಿಟನ್ನು ತೆಗೆದುಹಾಕಿದ್ದಾರೆ. ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋಕ್ಕೂ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ GDP ಗ್ರೋತ್ ಹೇಗಾಗುತ್ತೆ ರಾಜ್ಯದಲ್ಲಿ, ದೇಶದಲ್ಲಿ ಅಂದರೆ, ನಾವು ಪರ್ಮನೆಂಟ್ ಅಸೆಟ್ ಮಾಡಿದ್ರೆ ನಮ್ಮ GDP ಗ್ರೋತ್ ಆಗೋದು. ಆ ವ್ಯವಸ್ಥೆಗೆ ಮೋದಿಯವರು ಅದಕ್ಕೆ ಹೇಳಿರೋದು ವಿಕಸಿತ ಭಾರತ ಅಂತ ಹೇಳಿರೋದು. ಈ ವಿಕಸಿತ ಭಾರತ ಆಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿಟ್ಕೊಂಡು ಈ ಯೋಜನೆಯನ್ನು ಇವತ್ತು ನಾವು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ನಮ್ಮ ಗೃಹ ಸಚಿವರು ಗೊತ್ತಿದೆಯಲ್ಲ, ಏನು ಕೇಳಿದ್ರು ಗೊತ್ತಿಲ್ಲ, ನೋಡೋಣ ಮಾಡೋಣ ಅಷ್ಟೇ. ಫ್ಲೆಕ್ಸು ನಾಮಕಾವಸ್ಥೆ ಅಷ್ಟೇ. ಜನಾರ್ದನ್ ರೆಡ್ಡಿ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋದು ಪ್ರೀ ಪ್ಲಾನ್ಡ್. ಯಾಕೆಂದರೆ ಇನ್ನು ಚುನಾವಣೆ 2 ವರ್ಷ ಇದೆ. ಈಗ ಜನಾರ್ದನ್ ರೆಡ್ಡಿ BJPಗೆ ಬಂದಿದ್ದಾರೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಎಲ್ಲ ಒಟ್ಟೊಟ್ಟಿಗೆ ಪ್ರವಾಸ ಮಾಡ್ತಾ ಇದ್ದಾರೆ. ಆ ಹೊಟ್ಟೆ ಉರಿಯಿಂದ ಈಗ ಫ್ಲೆಕ್ಸನ್ನು ತಂದು, ಯಾರೋ ಅವರ MLA ಮನೆ ಇರೋದು ಇಲ್ಲಿಂದ ಅಲ್ಲಿಗೆ 4 ಕಿಲೋಮೀಟರ್ ದೂರ, ಜನಾರ್ದನ್ ರೆಡ್ಡಿ ಮನೆಗೂ ಅವ್ರಿಗೂ 4 ಕಿಲೋಮೀಟರ್ ದೂರದಲ್ಲಿದೆ ಅವ್ರ ಮನೆ. ಅಲ್ಲಿಂದ ಬಿಟ್ಬಿಟ್ಟು ಇಲ್ಲಿ ಬಂದು ಫ್ಲೆಕ್ಸ್ ಹಾಕಾಕ್ಬೇಕು. ಅವರು ಖ್ಯಾತೆ ಕೇಳಬೇಕು ಅಂತಾನೆ ಬಂದು ಹಾಕಿದ್ದಾರೆ. ಗುಂಡಾರಿದೆ ಅಲ್ಲ, 7-8 ಗುಂಡು. ಮೊದ್ಲೇನು ಹೇಳಿದ್ರು ಕಾಂಗ್ರೆಸ್ ಅವರು, ತನಿಖೆ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಏನು ಹೇಳಿದ್ರು, ಬಂದೂಕನೂ ಕಾಂಗ್ರೆಸ್ಸೇ, ಒಡೆದೋನು ಕಾಂಗ್ರೆಸ್ಸೇ, ಬುಲೆಟ್ಟು ಕಾಂಗ್ರೆಸ್ಸೇ, ಸತ್ತೋನು ಕಾಂಗ್ರೆಸ್ಸೇ. ಆಮೇಲೆ ಗೃಹಲಕ್ಷ್ಮಿದು ಹೋರಾಟ ಮಾಡ್ತಾ ಇದ್ದೀರಿ, ಅದು ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದೀರಿ. ತೀರ್ಮಾನ ಮಾಡ್ತೀರಿ, ಅದು ಸಮಾವೇಶನ, ಪಾದಯಾತ್ರೆನ, ಧರಣಿನ ಎಲ್ಲ ತೀರ್ಮಾನವನ್ನ ನಮ್ಮ ಮೈಸೂರು ಕಾರ್ಯಕರ್ತರು ಮುಖಂಡರೆಲ್ಲ ತೀರ್ಮಾನ ಮಾಡ್ತಾರೆ. ಅದು ಅವ್ರ ಪಾರ್ಟಿಯಲ್ಲಿ ಇರ್ಬೇಕು, ಅದಕ್ಕೆ ಹೇಳ್ತಾವ್ರಷ್ಟೇ. ಅವ್ರ ಪಾರ್ಟಿಯಲ್ಲಿ, ಅವ್ರ ಪಾರ್ಟಿ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅವರ ರಾಜಕೀಯ ಸಮಸ್ಯೆ ಅದು, ನಮಗೆ ಸಮಸ್ಯೆ ಅಲ್ಲ ಇದು. ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ರಲ್ಲ ಅಸೆಂಬ್ಲಿಯಲ್ಲಿ, ಒತ್ತು ಕಿತ್ಕೊಂಡು ಅವ್ರಿಗೆ ಅವ್ರ ಪಾರ್ಟಿ ಆದ್ರೇನು ಯಾವ ಇದೇನು ಸಮಸ್ಯೆಗಳು ಎಲ್ಲ ನವೆಂಬರ್ ಕ್ರಾಂತಿಗೋಸ್ಕರ ಕಾಯ್ತಾ ಇದ್ದಾರೆ ಅವರು. ಎಲೆಕ್ಷನ್ಗೂ ಅವರು ಅದೇ ಇದ್ಕೊಂಡ್ರೆ, ಈ ಕ್ರಾಂತಿ ಈ ವಾಂತಿ ಆತತ ಭ್ರಾಂತಿ ಆತದ ಅದ್ರ ಮೇಲೆ ಈ ಎಲೆಕ್ಷನ್ಸ್ ಎಲ್ಲ ಮಾಡೋದು. ಈಗ ಹೆಣ ಹೊರಕ್ಕೆ ಮುಂದೆ ಆದ್ರೇನು ಹಿಂದೆ ಆದ್ರೆ ಅಂತ ನಾವಂತೀರಿ, ಆದರೆ DK ಶಿವಕುಮಾರ್ ನಾನೇ ಮುಂದೆ ಬರಬೇಕು, ಸಿದ್ದರಾಮಯ್ಯ ಹಿಂದೆ ಬರಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಇಷ್ಟು ದಿನ ಮುಂದೆ ಓದ್ತಿದ್ದೀರ, ನಾ ಹಿಂದೆ ಬರ್ತೀನಿ ಅಂತ ಅಷ್ಟೇ. ಕಾಂಗ್ರೆಸ್ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ, ಪಾಪರಾಗಿದೆ.